ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಈಗ ತಾನೇ ನಿಮ್ಮದು ಡಿಪ್ಲೊಮೊ ಎಕ್ಸಾಮ್ ಮುಗಿದಿದೆ. ಈಗ ಏನೇ ಇದ್ರು ನೀವು ಫೈನಲ್ ಇಯರ್ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಅಕ್ಟೋಬರ್ 14ಕ್ಕೆ ಇರತಕ್ಕಂಥ CET ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಹೆಚ್ಚು ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ರ್ಯಾಂಕ್ ಬರುತ್ತೆ. ಒಳ್ಳೆ ರ್ಯಾಂಕ್ ಬಂದರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಒಳ್ಳೆ ರ್ಯಾಂಕ್ ಬರಬೇಕಂದ್ರೆ CET ಚೆನ್ನಾಗಿ ಮಾಡಬೇಕು, ಡಿಪ್ಲೊಮಾ CET ಚೆನ್ನಾಗಿ ಮಾಡಬೇಕು. ಡಿಪ್ಲೊಮಾ CET ಚೆನ್ನಾಗಿ ಮಾಡಬೇಕಂದ್ರೆ ನೋಡಿ ಮ್ಯಾಥಮೆಟಿಕ್ಸ್ ಸೈನ್ಸ್ ತುಂಬ ಇಂಪಾರ್ಟೆಂಟು. ಆ ವಿಡಿಯೋಸ್ ನೋಡಿ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಮ್ಯಾಥಮೆಟಿಕ್ಸ್ದು ಆಲ್ಮೋಸ್ಟ್ ಎಲ್ಲ ಆಗಿದೆ. ಒಂದೇ ಒಂದು ಟಾಪಿಕ್ ಡಿಫ್ರೆನ್ಷಿಯಲ್ ಈಕ್ವೇಷನ್, ಅದನ್ನೇ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಡಿಫ್ರೆನ್ಷಿಯಲ್ ಈಕ್ವೇಷನ್ ನಿಮಗೆ 3 ಮಾರ್ಕ್ಸ್ ಇರ್ತದೆ. 3 ಮಾರ್ಕ್ಸ್ಗೆ 3 ಕ್ವಶನ್ಸ್ ಬರ್ತವೆ, ಆಯ್ತಾ. ನೋಡಿ, ಅದರಲ್ಲಿ ನಿಮಗೆ ಒಂದು ಪ್ರಶ್ನೆ ಆರ್ಡರ್ ಅಂಡ್ ಡಿಗ್ರಿ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಆರ್ಡರ್ ಅಂಡ್ ಡಿಗ್ರಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಫಾರ್ಮ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್, ಇನ್ನೊಂದು ಸಾಲ್ವ್ ಅಂತ. ನೋಡಿ, 3 ಪ್ರಶ್ನೆ ಯಾವ್ದಾವ್ದು ಅಂತಾನು ಹೇಳ್ತಾ ಇದ್ದೀನಿ. ಒಂದು ಆರ್ಡರ್ ಅಂಡ್ ಡಿಗ್ರಿ ಮೇಲೆ ಒಂದು ಪ್ರಶ್ನೆ, ಫಾರ್ಮ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಮೇಲೆ ಒಂದು ಪ್ರಶ್ನೆ, ಮತ್ತೆ ಸಾಲ್ವ್ ಅಂತ ಇದೆಯಲ್ಲ ಅದ್ರ ಮೇಲೆ ಒಂದು ಪ್ರಶ್ನೆ. ನೋಡಿ, ಈಗ ಫಸ್ಟ್ ನಿಮಗೆ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದ್ರೆ ಏನು? ನೋಡಿ, ಡಿಫರೆನ್ಷಿಯಲ್ ಈಕ್ವೇಷನ್, ಈಗ ಬರೀ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು? ax² + bx + c = 0 ಅಂತ ಬಂದ್ರೆ ಅದಕ್ಕೆ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರೀತಾರೆ. ಡಿಫರೆನ್ಷಿಯಲ್ ಈಕ್ವೇಷನ್ ಅಂತಂದ್ರೆ ನೋಡಿ, ಅಲ್ಲಿ ಈ ತರ ಇರ್ತದೆ, d²y/dx² + 3dy/dx + y. ನೋಡಿ, ಯಾವುದೇ ಒಂದು ಈಕ್ವೇಷನ್ ಅಲ್ಲಿ dy/dx, d²y/dx² ಅಥವಾ y ಇದ್ರೆ ಇರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಈ ತರ ಇದ್ರೆ dy/dx ಇರಬೇಕು, ಮಿನಿಮಮ್ dy/dx ಇರಲೇಬೇಕು. d²y/dx² ಇದ್ರೂ ಇರ್ಬೋದು, ಇಲ್ಲ ಅಂದ್ರೆ ಇಲ್ಲ. d3y/dx³ ಇರ್ಬೋದು. ಒಟ್ಟಿನಲ್ಲಿ dy/dx ರಿಲೇಟೆಡ್ ಹೈಯರ್ ಡಿಗ್ರೀಸ್ ಇದ್ರೂ ಇರ್ಬೋದು. ಈ ತರ ಈಕ್ವೇಷನ್ಗೆ ಏನಂತ ಕರೀತಾರೆ? ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರೀತಾರೆ. ಡಿಫರೆನ್ಷಿಯಲ್ ಈಕ್ವೇಷನ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೀವೇನಪ್ಪಾ ಅಂತಂದ್ರೆ ಆರ್ಡರ್ ಅಂದ್ರೆ ಏನು, ಡಿಗ್ರಿ ಅಂದ್ರೆ ಏನು ಅಂತ ತಿಳ್ಕೊಬೇಕು. ವಾಟ್ ಈಸ್ ಆರ್ಡರ್, ವಾಟ್ ಈಸ್ ಡಿಗ್ರಿ? ನೋಡಿ, ಆರ್ಡರ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನೋಡಿ ಇಲ್ಲಿ d²y/dx² ಇದೆ, dy/dx ಇದೆ, ಆಯ್ತಾ. ಆರ್ಡರ್ ಅಂತಂದ್ರೆ ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಇರ್ತದೆ. ನೋಡಿ, ಹೈಯೆಸ್ಟ್ ಅಂತಂದ್ರೆ ಇವೆರಡರಲ್ಲಿ ಹೈಯೆಸ್ಟ್ ಯಾವುದು? d²y/dx². ನೋಡಿ, d²y/dx² ಹೈಯೆಸ್ಟ್ ಆಗಿರೋದ್ರಿಂದ ಇದ್ರದ್ದು ಆರ್ಡರ್ ಏನಪ್ಪಾ ಅಂತಂದ್ರೆ 2. ಆರ್ಡರ್ ಆಫ್ ದಿಸ್ ಈಕ್ವೇಷನ್ ಇಸ್ 2. ಸರಿನಾ? ಸಪೋಸ್ ಇಲ್ಲಿ d²y/dx² ಬದಲಿಗೆ d3y/dx³ ಇತ್ತು, ಅವಾಗ ಆರ್ಡರ್ 3 ಆಗುತ್ತೆ. ಅಥವಾ ಇದು ಇರ್ಲೇ ಇಲ್ಲ ಅನ್ಕೊಳ್ಳಿ, ಇದು ಇಲ್ವೇ ಇಲ್ಲ, ಬರೀ ಇವೆರಡೇ ಇದೆ, ಅವಾಗ ಆರ್ಡರ್ 1 ಆಗುತ್ತೆ. ಬರೀ dy/dx ಇದ್ರೆ 1. ನೋಡಿ, ನೆನ್ಪಿಟ್ಕೊಳ್ಳಿ, ಆ ಈಕ್ವೇಶನ್ ಅಲ್ಲಿ dy/dx ಇದ್ರೆ, ಬರೀ dy/dx ಅಷ್ಟೇ ಇದ್ರೆ, d²y/dx² ಇಲ್ಲ ಅಂದ್ರೆ, d3y/dx³ ಇಲ್ಲ ಅಂದ್ರೆ ಆರ್ಡರ್ 1. ಸಪೋಸ್ ಆ ಈಕ್ವೇಶನ್ ಅಲ್ಲಿ d²y/dx² ಇತ್ತು, dy/dx ಇತ್ತು ಅನ್ಕೊಳ್ಳಿ, ಅದಿರ್ಲಿ ಬಿಡ್ಲಿ, ಈ d²y/dx² ಇದ್ರೆ ಆರ್ಡರ್ 2. d3y/dx³ ಇತ್ತು, ಆರ್ಡರ್ 3. d²y/dx² ಇದ್ದಾಗ d²y/dx² ಇದ್ರೂ ಪರವಾಗಿಲ್ಲ, ಇಲ್ಲದ್ರೂ ಪರವಾಗಿಲ್ಲ, dy/dx ಇದ್ರೂ ಪರವಾಗಿಲ್ಲ, ಇಲ್ಲದ್ರೂ ಪರವಾಗಿಲ್ಲ, ಅವಾಗ ಆರ್ಡರ್ ಬಂದು 3 ಆಗುತ್ತೆ. ನೋಡಿ, ಆರ್ಡರ್ ಕಂಡುಹಿಡಿಬೇಕು ಅಂತಂದ್ರೆ ಹೈಯೆಸ್ಟ್ ಡಿಫ್ರೆನ್ಸಿಯೇಷನ್ ಯಾವ್ದಿದೆ ನೋಡ್ಬೇಕು. ಹೈಯೆಸ್ಟ್ ಅಂದ್ರೆ ನೋಡಿ, ಈ ಈಕ್ವೇಶನ್ ಅಲ್ಲಿ d²y/dx² ಪ್ಲಸ್ dy/dx ಇದೆ, ಬಟ್ ಹೈಯೆಸ್ಟ್ ಯಾವುದು? d²y/dx² ಇದ್ರೆ ಆರ್ಡರ್ 2. ಈ ಈಕ್ವೇಶನ್ ಆರ್ಡರ್ ಏನಪ್ಪಾ? ಆರ್ಡರ್ ಆಫ್ ದಿಸ್ ಈಕ್ವೇಶನ್ ಇಸ್ 2. ನೋಡಿ, ಆರ್ಡರ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೆಕ್ಸ್ಟ್
ಇನ್ನೊಂದು ಆರ್ಡರ್ಗೆ ಇನ್ನೊಂದು ಬರೀತೀನಿ, ಡಿಗ್ರಿ ಆಮೇಲೆ ಬರೋಣ. ಈಗ ಇನ್ನೊಂದು ಈಕ್ವೇಶನ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3 dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ಇದ್ರದ್ದು ಆರ್ಡರ್ ಎಷ್ಟಪ್ಪ? ಆರ್ಡರ್ ಆಫ್ ದಿಸ್ ಈಕ್ವೇಶನ್ ಈಸ್ ನೋಡಿ, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಇದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ಡಿ ವೈ ಬೈ ಡಿ ಎಕ್ಸ್ ಇದೆ. ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಯಾವುದು? ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್. ದೇರ್ಫೋರ್ ಆರ್ಡರ್ ಆಫ್ ದಿಸ್ ಈಕ್ವೇಶನ್ ಈಸ್ 3. ನೋಡಿ ಇದ್ರದ್ದು ಆರ್ಡರ್ ಏನಾಗುತ್ತೆ? 3 ಆಗುತ್ತೆ. ಈಗ ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ dy by dx whole cube plus 3y is equal to 0. ಈಗ ನಿಮಗೆ ಆರ್ಡರ್ ಅಂದ್ರೆ ಈಗ ಹೇಳ್ಕೊಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ ಆ ಈಕ್ವೇಶನ್ ಅಲ್ಲಿ ಬರೀ dy by dx ಇದ್ರೆ d square y by dx square d cube y by dx cube ಇಲ್ಲ ಅಂದ್ರೆ ಆರ್ಡರ್ 1. ಆ ಈಕ್ವೇಶನ್ ಅಲ್ಲಿ d square y by dx square ಇದ್ದು dy by dx ಇದ್ರೆ ಅಥವಾ ಇಲ್ಲದೆ ಇದ್ರೂ d cube y by dx cube ಇರಬಾರ್ದು ಇದರಲ್ಲಿ, ಅವಾಗ 2. d cube y by dx cube ಇದ್ರೆ ಆ ಈಕ್ವೇಶನ್ ಜೊತೆಗೆ d square y by dx square ಇರಲಿ ಅಥವಾ ಬಿಡ್ಲಿ, dy by dx ಇರಲಿ ಅಥವಾ ಬಿಡ್ಲಿ, ಆನ್ಸರ್ 3 ಆಯ್ತದೆ. ಯಾವುದಕ್ಕೆ? d cube y by dx cube ಇದ್ರೆ. ಈಗ ನೋಡಿ ಇದರಲ್ಲಿ ಆರ್ಡರ್ 2 ಅಂತ ಆಯ್ತು, ಇದರಲ್ಲಿ ಆರ್ಡರ್ 3 ಅಂತ ಆಯ್ತು. ಇದರಲ್ಲಿ ಆರ್ಡರ್ ಎಷ್ಟು ನೋಡಿ, ನೀವೇನ್ ಅನ್ಕೊಬಿಟ್ಟಿರ್ತೀರಾ ಅಂದ್ರೆ, ಓ ಸರ್ ಇಲ್ಲಿ 3 ಇದೆ ಅಲ್ವಾ, ಅದಕ್ಕೆ ಆರ್ಡರ್ 3 ಅಂತ ಬರ್ಬಿಡ್ತೀರಾ. ಇಲ್ಲಿ dy by dx ಅಷ್ಟೇ ಇರೋದು, ಹೋಲ್ ಟು ದಿ ಪವರ್ 3 ನಾರ ಇರಲಿ, 100 ಆರ ಇರಲಿ, 200 ಆರ ಇರಲಿ, dy by dx ಇದು. ನೀವು ನೋಡ್ಬೇಕಾಗಿರೋದು ಆರ್ಡರ್ ಕಂಡುಹಿಡಿಯುವಾಗ ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಯಾವ್ದಿದೆ ನೋಡಿ, d square y by dx square ಇದೆ ಅಂದ್ರೆ ಇದರ ಆರ್ಡರ್ ಎಷ್ಟು? ಆರ್ಡರ್ ಈಸ್ 2. ಅರ್ಥ ಆಯ್ತಾ? ನೋಡಿ ಹೀಗೆ ಒಂದು ಈಕ್ವೇಶನ್ ಕೊಟ್ಟಾಗ, ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟುವಾಗ ಆರ್ಡರ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಆಯ್ತಾ? ಈಗ ನೆಕ್ಸ್ಟ್ ಡಿಗ್ರಿಗೆ ಬರೋಣ. ಡಿಗ್ರಿ ನೋಡಿ, ಡಿಗ್ರಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನಿಮ್ಗೆ ಆರ್ಡರ್ ಇದ್ರದ್ದು 2 ಅಲ್ವಾ. ಏನಕ್ಕೆ 2 ಅಂತಂದ್ರೆ ಹೈಯೆಸ್ಟ್ ಆರ್ಡರ್ ಡಿಫರೆನ್ಸಿಯೇಷನ್ ಬಂದು 2 ಇದೆ, ಅದಕ್ಕೆ 2 ಆಯ್ತು. ಡಿಗ್ರಿ ಕಂಡುಹಿಡಿಬೇಕಂತಂದ್ರೆ ಈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ಗೆ ಪವರ್ ಅಲ್ಲಿ ಏನಾರ ಇದೆಯಾ ಅಂತ ನೋಡ್ಬೇಕು. ಆರ್ಡರ್ ಬಂದಿರ್ತದಲ್ಲ ಅದಕ್ಕೆ ಪವರ್ ಅಲ್ಲಿ ಏನಾರ ಇದೆಯಾ ಅಂತ ನೋಡಿ. ಪವರ್ ಅಂದ್ರೆ ಟು ದಿ ಪವರ್, ಒಂದೊಂದ್ಸಲಿ ಟು ದಿ ಪವರ್ 4 ಅಂತ ಬಂದ್ಬಿಡ್ತದೆ. ಏನು ಇಲ್ಲ ಅಲ್ವಾ, ಪವರ್ ಅಲ್ಲಿ ಏನು ಇಲ್ಲ ಸರ್. ಇಲ್ಲಿ 2 ಇದೆ, ಈ 2 ಲೆಕ್ಕ, ಇದಕ್ಕೆ ಹೋಲ್ ಟು ದಿ ಪವರ್ ಇರಬೇಕು. ಹೋಲ್ ಟು ದಿ ಪವರ್ ಏನು ಇಲ್ಲ ಅಂತಂದ್ರೆ ಡಿಗ್ರಿ ಏನಾಯ್ತದೆ? 1 ಆಗುತ್ತೆ. ಆರ್ಡರ್ ಆಫ್ ದಿಸ್ ಈಕ್ವೇಶನ್ ಇಸ್ 2, ಡಿಗ್ರಿ ಇಸ್ 1. ಏನು ಇಲ್ಲ ಅಂದ್ರೆ 1 ಅಂತ. ಹೈಯೆಸ್ಟ್ ಪವರ್ ಹೈಯೆಸ್ಟ್ ಮಾತ್ರ ತಗೋಬೇಕು, ಇವಕ್ಕೆಲ್ಲ ತಗೊಳಂಗಿಲ್ಲ. ಈಗ ಇಲ್ಲಿ ಬರೋಣ. ಇಲ್ಲಿ ಆರ್ಡರ್ ಬಂದು 3 ಅಲ್ವಾ, ಆರ್ಡರ್ ಇಸ್ 3. ಈ ಡಿಗ್ರಿ ಐತಲ್ಲ, ಇದು ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಪವರ್ ಅಲ್ಲಿ ಏನಿದೆ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ಡಿಗ್ರಿ ಆಫ್ ದಿಸ್ ಈಕ್ವೇಶನ್ ಇಸ್ ಆಲ್ಸೋ 1. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇಲ್ಲಿಗೆ ಬಂದಾಗ ನೋಡಿ ನೀವೇನ್ ಮಾಡ್ತೀವ, ಪವರ್ ಸರ್ ಪವರ್ ಇಲ್ಲಿ ಇದೆ 3, ಡಿಗ್ರಿ ಇಸ್ 3 ಅಂದ್ಬಿಡ್ತೀರಾ. ಡಿಗ್ರಿ 3 ಅಲ್ಲ. ಡಿಗ್ರಿ ನೋಡುವಾಗ ಹೈಯೆಸ್ಟ್ ಡಿಫರೆನ್ಸಿಯೇಷನ್ಗೆ ಇರೋ ಪವರ್ ನೋಡ್ಬೇಕು. ನೋಡಿ ಇದಕ್ಕೆ ಏನೂ ಇಲ್ಲ ಅಲ್ವಾ, ಏನು ಇಲ್ಲ ಅಂದ್ರೆ ಆನ್ಸರ್ ಏನು ಇದ್ರದ್ದು? ಡಿಗ್ರಿ ಈಸ್ 1. ನೋಡಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡು ಇರ್ತೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ, ಗೊತ್ತಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ಈಗ ಇದಕ್ಕೆ ಆರ್ಡರ್ ಮತ್ತೆ ಡಿಗ್ರಿ ಎರಡು ಹೇಳ್ಬೇಕು. ನೀವು ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರು ಆರ್ಡರ್ ಎಷ್ಟು ಡಿಗ್ರಿ ಎಷ್ಟು ಅಂತ ಹೇಳ್ಬೇಕು. ನೀವೇ ಹೇಳ್ಕೊಳ್ಳಿ ಮನಸ್ಸಲ್ಲಿ. ಈಗ ಸಪೋಸ್ ನಿಮಗೆ ಹಿಂಗಿತ್ತು ಅನ್ಕೊಳ್ಳಿ, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಟು ದಿ ಪವರ್ 4 ಡಿ ಎಕ್ಸ್ ಕ್ಯೂಬ್ ಟು ದಿ ಪವರ್ 4 ಪ್ಲಸ್ 3 ಡಿ ವೈ ಬೈ ಡಿ ಎಕ್ಸ್ ಟು ದಿ ಪವರ್ 6 ಪ್ಲಸ್ 5y is equal to 0. ಈಗ ವಾಟ್ ಈಸ್ ದಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ದಿಸ್ ಈಕ್ವೇಶನ್? ನೋಡಿ ಆರ್ಡರ್ ಕಂಡುಹಿಡಿಬೇಕು ಅಂತಂದ್ರೆ ಪವರ್ ಎಲ್ಲ ನೋಡಂಗಿಲ್ಲ ಅಲ್ವಾ. ನಾವು ನೋಡ್ಬೇಕಾಗಿರೋದೇನು? ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಯಾವ್ದಿದೆ? ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಇದೆ. ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಇದ್ರೆ ವಾಟ್ ಈಸ್ ದಿ ಆರ್ಡರ್? ಆರ್ಡರ್ ಈಸ್ 3. ಡಿಗ್ರಿ ಹೆಂಗ್ ಕಂಡುಹಿಡಿಯೋದು? ಆರ್ಡರ್ ಇರ್ತದಲ್ಲ, ಹೈಯೆಸ್ಟ್ ಡಿಫರೆನ್ಸಿಯೇಷನ್ಗೆ ಪವರ್ ಅಲ್ಲಿ ಏನೋ ಇರ್ತದೆ ನೋಡಿ. ವಾಟ್ ಈಸ್ ಪವರ್ ಅಲ್ಲಿ ಏನಿದೆ? 4 ಇದೆ. Therefore what is the degree of this equation? 4. ಸರಿನಾ?
ನೋಡಿ ನಿಮಗೆ ಆರ್ಡರ್ ಮತ್ತೆ ಡಿಗ್ರಿ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅನ್ಕೊಂಡಿದ್ದೇನೆ. ನೋಡಿ ಇದು ಏನು ಸಿಂಪಲ್ ಆಗಿದೆ, ಆದರೆ ನಿಮಗೆ ಎರಡು ಎಕ್ಸಾಮ್ ಅಲ್ವೇ ಸ್ವಲ್ಪ ಬೇರೆ ತರ ಕೊಟ್ಟಿದ್ದಾರೆ. ಆರ್ಡರ್ ಅಂಡ್ ಡಿಗ್ರಿ ಕಂಡುಹಿಡಿಯೋದು 2018 ಮತ್ತೆ 2019 ಅಲ್ಲಿ ಕ್ವಶನ್ ಬೇರೆ ತರ ಇದೆ. ಅದೇನಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನಿಮ್ಗೆ ಗೊತ್ತಾಯ್ತು ಆರ್ಡರ್ ಅಂದ್ರೆ ಏನು, ಡಿಗ್ರಿ ಅಂದ್ರೆ ಏನು, ಆದ್ರೆ ಎಕ್ಸಾಮ್ ಅಲ್ಲಿ ಹಿಂಗೆ ಕೊಟ್ಬಿಡ್ತಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಗಳೆಲ್ಲ ಈಸಿ ಇರ್ತವೆ, ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಟ್ರಿಕ್, ಏನೋ ಒಂದು ಟ್ರಿಕ್ ಮಾಡ್ಬಿಡ್ತಾನೆ. ನೋಡಿ ನಿಮಗೆ ಕ್ವಶನ್ ಈ ತರ ಕೊಟ್ಟಿದ್ದಾರೆ. 2018 ಅಲ್ಲಿ ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ d square y by dx square is equal to square root of 1 minus dy by dx. R ಅಂದ್ಬಿಟ್ಟು ಆಪ್ಷನ್ 1 ನಿಮಗೆ 2 and 2, ಆಪ್ಷನ್ 2 2 and 1, ಆಪ್ಷನ್ 3 1 and 2, ಆಪ್ಷನ್ 4 1 and 1. ನೋಡಿ ಈ ತರ ಚಾಯ್ಸ್ಗಳು ಕೊಟ್ಟಿದ್ದಾರೆ. ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ಈಗ ನಾನು ಹೇಳ್ಕೊಟ್ಟಿರೋ ಮೆಥಡ್ ಪ್ರಕಾರ ಸರ್ ಇದಕ್ಕೆ ಆರ್ಡರ್ ಬಂದು ಆರ್ಡರ್ ಈಸ್ 2, ಡಿಗ್ರಿ ಸರ್ ಆರ್ಡರ್ 2 ಅಂದ್ರೆ ಇದಕ್ಕೆ ಪವರ್ ಅಲ್ಲಿ ಏನೂ ಇಲ್ಲ, ಡಿಗ್ರಿ ಈಸ್ 1 ಅಂದ್ಬಿಡ್ತೀರಾ. 2 and 1 ಆಪ್ಷನ್ 2 ಕರೆಕ್ಟ್ ಸರ್ ಅಂತ ಹೇಳ್ಬಿಡ್ತೀರಾ ಅಲ್ವಾ. ನಾನು ಹೇಳ್ಕೊಟ್ಟಿರೋ ಪ್ರಕಾರ ಇದಕ್ಕೆ ಆರ್ಡರ್ ಬಂದು 2, ಡಿಗ್ರಿ ಬಂದು 1. ಆದ್ರೆ ನೀವು ನೆನ್ಪಿಟ್ಕೋಬೇಕು, ಸ್ಕ್ವೇರ್ ರೂಟ್ ಅಂತ ಇರಬಾರ್ದು, ಅಥವಾ ಇದಕ್ಕೆ ಹೋಲ್ ಟು ದಿ ಪವರ್ ಇರಬಾರ್ದು. ಈಕ್ವೇಶನ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇದಕ್ಕೆ ಹೋಲ್ ಟು ದಿ ಪವರ್ ಇರಬಾರ್ದು ಮತ್ತೆ ರೂಟ್ ಇರಬಾರ್ದು, ತೆಗಿಬೇಕು. ಬರೀ ನೋಡಿ ಇದೇ ತರ ಇರ್ಬೇಕು, ನಾ ಬರೋದಲ್ಲ ಲೀನಿಯರ್ ತರ ಇರ್ಬೇಕು. ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಾದ್ರೆ ಇದಕ್ಕೆ ಪವರ್ ಇಟ್ಕೊಳ್ಳಿ, ಪ್ಲಸ್ 3 dy by dx ಬೇಕಾದ್ರೆ ಇದಕ್ಕೂ ಪವರ್ ಇರಲಿ, ಪ್ಲಸ್ 7y is equal to 0. ಎರಡು ಟರ್ಮ್ಗೆ ಪವರ್ ಇರಬಾರ್ದು, ಅಥವಾ ಒಂದು ಟರ್ಮ್ ಬಂದ್ರೆ ರೂಟ್ ಇರಬಾರ್ದು. ಅರ್ಥ ಆಯ್ತಾ? ರೂಟ್ ಇರಬಾರ್ದು, ಎರಡು ಟರ್ಮ್ ಹೋಲ್ ಸ್ಕ್ವೇರ್ ಹೋಲ್ ಕ್ಯೂಬ್ ಆ ಥರನೂ ಇರಬಾರ್ದು. ಅರ್ಥ ಆಯ್ತಾ? ಅಂದ್ರೆ ಈ ತರ ಒಂದೊಂದ್ಸರಿ ಏನಾಗ್ಬಿಡ್ತದೆ, dy by dx is equal to ಸ್ಕ್ವೇರ್ ರೂಟ್. ನೋಡಿ ಇಲ್ಲೇ ಇದೆ ಸ್ಕ್ವೇರ್ ರೂಟ್ ಇದೆ. ಒಂದೊಂದ್ಸರಿ dy by dx ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಕೊಟ್ಬಿಡ್ತಾರೆ, ಹಂಗೂ ಇರಬಾರ್ದು. ಹಿಂಗಿದ್ದಾಗಲೇ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ಇನ್ನು, ಸರಿನಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಶಲಿ ಹಂಗೆಲ್ಲ ಕೊಡಲ್ಲ, ರೂಟ್ ಕೊಡ್ತಾರೆ. ಆಯ್ತಾ? ನೋಡಿ ರೂಟ್ ಕೊಟ್ಟಾಗ ನಾನು ಹೇಳ್ಕೊಟ್ಟಿರೋ ಮೆಥಡನ್ನ ಹಾಕಕ್ಕೆ ಹೋಗ್ಬೇಡಿ. ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಪ್ಲೈ ಮಾಡ್ಬೇಕಂದ್ರೆ ರೂಟ್ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ಈಗ ರೂಟ್ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ನಾವು? ರೂಟನ್ನ ತೆಗಿಬೇಕು ಅಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಏನ್ ಮಾಡಬೇಕು? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ನೋಡಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಏನಾಯ್ತದೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್ 2 is equal to square root of 1 minus dy by dx whole square. ಇದೇನಾಯ್ತು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಟು ದಿ ಪವರ್. ಹಿಂಗೆ ಬರೀಬೇಕಿದ್ನ ನೀವೇನ್ ಮಾಡ್ತೀರಾ, ಇದನ್ನ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ, ಇದರಲ್ಲಿ ಡಿ ಟು ದಿ ಪವರ್ 4 ಅಂತ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಅದು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದ್ರೆ ಅದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ? ಈಗ ಇಲ್ಲಿ ರೂಟ್ ಅನ್ನ ಸ್ಕ್ವೇರ್ ಮಾಡಿದ್ರೆ ಏನಪ್ಪಾ ಆಗುತ್ತೆ? ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಹೊರಟೋಗ್ಬಿಡ್ತದೆ, 1 ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ನೋಡಿ ಈಗ ಈಕ್ವೇಶನ್ ಬಂತಲ್ವಾ, ಆ ಕಡೆನೂ ಇರಲೇ ಇಲ್ಲ, ಅದನ್ನ ಈ ಕಡೆ ತಂದ್ರೆ ಏನ್ ತೊಂದರೆ ಇಲ್ಲ. ನೋಡಿ ಈ ತರ ಬಂದಾಗ ನೀವು ನಾನು ಹೇಳ್ಕೊಟ್ಟಿರೋ ರೂಲ್ ಅಪ್ಲೈ ಮಾಡಬೇಕು, ರೂಟ್ ಇರಬಾರ್ದು. ಈಗ ನೋಡಿ ವಾಟ್ ಈಸ್ ದಿ ಆರ್ಡರ್? 2 ಅಲ್ವಾ, ಯಾಕಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ಬರೀ ಡಿ ವೈ ಬೈ ಡಿ ಎಕ್ಸ್ ಇದೆ. ದೇರ್ಫೋರ್ ಆರ್ಡರ್ ಈಸ್ 2. ಡಿಗ್ರಿ ಅಂದ್ರೆ ಏನು? ಆರ್ಡರ್ಗೆ ಪವರ್ ಇರ್ತದೆ. ನೋಡಿ ಇದು ಆರ್ಡರ್ ಅಲ್ವಾ, ಸೆಕೆಂಡ್ ಆರ್ಡರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆ, ಆರ್ಡರ್ 2 ಆಯ್ತು. ಇದಕ್ಕೆ ಪವರ್ ಅಲ್ಲಿ ಏನಿದೆ? 2 ಇದೆ. ದೇರ್ಫೋರ್ ಡಿಗ್ರಿ ಈಸ್ 2. ಆರ್ಡರ್ ಈಸ್ 2, ಡಿಗ್ರಿ ಈಸ್ 2. ಆಪ್ಷನ್ 1 ಕರೆಕ್ಟ್. ಎಲ್ಲ ಏನ್ ಮಾಡ್ತಾರೆ? ಡಿಗ್ರಿ 2 ಆರ್ಡರ್ 1 ಅಂದ್ಬಿಟ್ಟು ಆಪ್ಷನ್ 2 ಹಾಕ್ಬಿಡ್ತೀರಾ. ಕರೆಕ್ಟ್ ಮಾಡಿದ್ರಿ, ಆರ್ಡರ್ ಅಂಡ್ ಡಿಗ್ರಿ ಕರೆಕ್ಟ್ ಅದು. ನೋಡಿ ಇದೇ ತರ ನೀವು ಕರೆಕ್ಟ್ ಅನ್ಕ ಬಂದಿರ್ತೀರಾ, ಇಷ್ಟೊಂದು ತಪ್ಪಾಗೋಗಿರ್ತವೆ. ಅರ್ಥ ಆಯ್ತಾ? ನೋಡಿ
ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ 2 2 and 1 ಎಕ್ಸಾಮಲ್ಲಿ ಕೇಳಿರೋದು 2018. ನೋಡಿ ಇದೇ ತರ ಪ್ರಶ್ನೆನೆ, ಸ್ವಲ್ಪ ಪ್ಲಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. 2019 ಅಲ್ಲಿ ಇಲ್ಲ, ಸ್ವಲ್ಪ ಬೇರೆ ತರ ಇದೆ. ಆರ್ಡರ್ ಅಂಡ್ ಡಿಗ್ರಿ ಆಫ್ 2019, ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ dy by dx ಅಂತ ಕೊಟ್ಟರೆ, dy by dx is equal to 1 plus d square y by dx square, ಸ್ಕ್ವೇರ್ ರೂಟ್ ಅಂತಾನೆ ಇದೆ. dy by dx is equal to square root of 1 plus d square y by dx square. ಆಪ್ಷನ್ಗಳು 1 and 1. 1 and 1 ಅಂದ್ರೆ ಫಸ್ಟ್ ಇರೋದು ಆರ್ಡರ್ ಅಂತ, ಸೆಕೆಂಡ್ ಡಿಗ್ರಿ ಅಂತ. ಸೆಕೆಂಡ್ 1 and 2, 1 and 2. ಥರ್ಡ್ 2 and 1. ಫೋರ್ತ್ 2 and 2. ನೋಡಿ ಈಗ ಒನ್ಸ್ ಅಗೇನ್ ರೂಟ್ ಬಂತಲ್ಲ, ರೂಟ್ ಬಂದ್ರೆ ಏನಪ್ಪ ಮಾಡಬೇಕು? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂತ ಮಾಡಿದ್ರೆ ಇಲ್ಲಿ ಸ್ಕ್ವೇರ್ ಇದೆ, ಪ್ಲಸ್ ಇದೆ, ಪ್ಲಸ್ ರೂಟ್ ಕ್ಯಾನ್ಸಲ್ ಆಯ್ತದೆ. ಇದು ಬರೀ dy by dx ಹೋಲ್ ಸ್ಕ್ವೇರ್. ನೋಡಿ dy by dx is equal to square root of 1 plus d square y by dx square ಬಂತು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ dy by dx ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ 1 plus d square y by dx square ಹೋಲ್ ಸ್ಕ್ವೇರ್ ಆಯ್ತು. ಈಗ dy by dx ಹೋಲ್ ಸ್ಕ್ವೇರ್ ಅಂದ್ರೆ ಅದನ್ನ ಏನು ಬರೆಯಕ್ಕಾಗಲ್ಲ. ನೋಡಿ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀರಾ? ನೋಡಿ dy by dx ಹೋಲ್ ಸ್ಕ್ವೇರ್ ಅಂದ್ರೆ ಇದು ಹಿಂಗೆ ಬರೀಬೇಕು, ಹಿಂಗ್ ಬರೆಯಂಗಿಲ್ಲ. ಅರ್ಥ ಮಾಡ್ಕೋಬೇಕು ನೀವು. ಇದೇ ಬೇರೆ ಇದೇ ಬೇರೆ. ಹೋಲ್ ಸ್ಕ್ವೇರ್ ಅಂತ ಇರೋದನ್ನ ಒಳಗಡೆ ತೆಗಿಯಕ್ಕಾಗಲ್ಲ. ಅರ್ಥ ಆಯ್ತಾ? dy by dx ಹೋಲ್ ಸ್ಕ್ವೇರ್ ಅಂದ್ರೆ ಅದು dy by dx ಹೋಲ್ ಸ್ಕ್ವೇರ್. ನೋಡಿ dy by dx ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ dy by, ಇದು ಪ್ರಶ್ನೆ, ಇದು ಕ್ವಶನ್ ಇದು ಆಯ್ತಾ. ಇದಕ್ಕೆ ಆನ್ಸರ್ಗಳು 4 ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಯಾವ್ದು ನೋಡೋಣ. dy by dx is equal to square root of 1 plus d square y by dx square. ಈಗ ತಾನೇ ಹೇಳಿದೆ ಸ್ಕ್ವೇರ್ ರೂಟ್ ಇದ್ರೆ ನಾನು ಹೇಳ್ಕೊಟ್ಟಿರೋ ಮೆಥಡ್ ಫಾಲೋ ಮಾಡೋಕ್ಕಾಗಲ್ಲ. ನೀವೇನ್ ಮಾಡಬೇಕು? ಸ್ಕ್ವೇರ್ ರೂಟ್ ಅನ್ನ ತೆಗಿಬೇಕು. ಹೆಂಗ್ ತೆಗಿತೀರಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಈ ಕಡೆ ಸ್ಕ್ವೇರ್ ಮಾಡ್ಕೊಂಡ್ರೆ dy by dx ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನ ಸ್ಕ್ವೇರ್ ರೂಟ್ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ 1 plus d square y by dx square ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 plus d square y by dx square ಬರುತ್ತೆ. ಈಗ ಇದು ಈಕ್ವೇಶನ್. ಇದರಲ್ಲಿ ವಾಟ್ ಈಸ್ ಆರ್ಡರ್? ಆರ್ಡರ್ ಕಂಡುಹಿಡಿಬೇಕಂದ್ರೆ ಹೈಯೆಸ್ಟ್ ಡಿಫರೆನ್ಸಿಯೇಷನ್ ಯಾವ್ದಿದೆ? ಇದಲ್ಲ, d square y by dx square ಇದೆ. therefore ಆರ್ಡರ್ is 2. ಆರ್ಡರ್ is 2. ಡಿಗ್ರಿ ಅಂದ್ರೆ ನೋಡಿ ಹೈಯೆಸ್ಟ್ ಡಿಫರೆನ್ಸಿಯೇಷನ್ಗೆ ಪವರ್ ಅಲ್ಲಿ ಏನಿದೆ? ನೋಡಿ ಪವರ್ ಅಲ್ಲಿ ಏನೂ ಇಲ್ಲ. ಇದಕ್ಕೆ ಪವರ್ ಅಂದ್ರೆ ಇದಕ್ಕೆ ಹೋಲ್ ಇರಬೇಕು. d square y by dx square ಗೆ ಹೋಲ್ ಟು ದಿ ಪವರ್ ಇದ್ರೆ ಅದಕ್ಕೆ ಡಿಗ್ರಿ ಅಂತ ಕರೆಯೋದು. ಏನೂ ಇಲ್ಲ ಅಂತಂದ್ರೆ 1 ಅಂತ ಬರೀಬೇಕು. ಡಿಗ್ರಿ is 1. ಕರೆಕ್ಟ್ ಆನ್ಸರ್ ಏನು? 2 and 1 ಆಪ್ಷನ್ 3. ಈಗ ನೋಡಿ ಸರ್ ಹಂಗೆ ಮಾಡಿದ್ರು ಬರುತ್ತಲ್ವಾ? ಹಂಗೆ ಮಾಡಿದ್ರು ಬರ್ತದೆ. ಇದು ಎಲ್ಲ ಒಂದೊಂದು ಬಂದ್ಬಿಡ್ತವೆ ಹಂಗೆ. ಈಗ ರೂಟೇ ತೆಗಿಯಲ್ಲ, ಹಿಂಗೆ ಮಾಡ್ಬಿಡ್ತೀನಿ ನೋಡಿ. d square y by dx ಎಷ್ಟಲ್ವಾ? ಆರ್ಡರ್ 2 ಕರೆಕ್ಟ್. ಡಿಗ್ರಿ ಇದಕ್ಕೆ ಏನಪ್ಪ ಐತೆ? ಪವರ್ ಅಲ್ಲಿ ಏನೂ ಇಲ್ಲ, 1. ಎಲ್ಲಾ ಪ್ರಶ್ನೆಗೂ ಈ ತರ ಬರಲ್ಲ. ಎಲ್ಲ ಒಂದೊಂದು ಪ್ರಶ್ನೆಗೆ ಇದರಲ್ಲೇ ಆನ್ಸರ್ ಬಂದ್ಬಿಡ್ತದೆ. ಬಟ್ ನೀವು ಹಿಂಗೆ ಆನ್ಸರ್ ಮಾಡಬಾರ್ದು. ರೂಟ್ ಇದ್ರೆ ರೂಟ್ ಅನ್ನ ತೆಗಿಬೇಕು. ಹೋಲ್ ಟು ದಿ ಪವರ್ ಏನಾರ ಇದ್ರೆ ಆ ಪವರ್ ನ ತೆಗಿಬೇಕು. ಹೋಲ್ ಟು ದಿ ಪವರ್ ಅಂದ್ರೆ ಒಂದೇ ಒಂದಕ್ಕಲ್ಲ, ಬರೀ ಹಿಂಗಿದ್ರೆ ತೆಗಿಯಂಗಿಲ್ಲ. 2 ಟರ್ಮ್ಗೆ ನೋಡಿ ಈ ತರ ಏನಾರ 2 ಟರ್ಮ್ ಇದ್ರೆ dy by dx ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 into dy by dx a ಸ್ಕ್ವೇರ್ ಪ್ಲಸ್ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಅಂತ ಮಾಡಬೇಕು. ಅರ್ಥ ಆಯ್ತು ಅನ್ಕೊಂಡಿದ್ದೇನೆ. ನೋಡಿ ಆರ್ಡರ್ ಮತ್ತೆ ಡಿಗ್ರಿ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ನಿಮಗೆ ಆಯ್ತಾ. ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ. ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಕೊಟ್ಬಿಡ್ತಾರೆ. ನೋಡಿ ಎರಡನೇದು ಏನಪ್ಪ ಅಂತಂದ್ರೆ ಸೆಕೆಂಡ್ ಪ್ರಶ್ನೆ ಬರೋದಂಥದ್ದು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್. by eliminating arbitrary
ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಎ ಅಂಡ್ ಬಿ ಅಂದ್ಬಿಟ್ಟು ಒಂದು ಈಕ್ವೇಶನ್ ಕೊಡ್ತಾರೆ. ಏನಪ್ಪಾ ಅಂದ್ರೆ y is equal to a e to the power x plus b e to the power minus x. ನೋಡಿ, ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ನಿಮಗೆ ಪ್ರಶ್ನೆ ಬಂದ್ರೆ, ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಏನಾದರೂ ಪ್ರಶ್ನೆ ಬಂದ್ರೆ ನೀವು ಅದಕ್ಕೆ ಆನ್ಸರ್ ಕಂಡುಹಿಡಿಬೇಕು ಅಂತಂದ್ರೆ ಕೊಟ್ಟಿರೋ ಈಕ್ವೇಶನ್ ಅನ್ನ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ಬಂದ್ಬಿಡ್ತದೆ. ಕೊಟ್ಟಿರೋ ಈಕ್ವೇಶನ್ ಅನ್ನ ಎರಡು ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಈಗ ಇದನ್ನ ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡೋದು ಹೆಂಗೆ? ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx ಅಂತ ಬರ್ಕೋಬೇಕು. dy by dx ಅಂತ ಬರೆದ್ರೆ d by dx a e to the power x. ನೋಡಿ, ಇದೆಲ್ಲ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಇದರಲ್ಲಿ ಡಿಫರೆನ್ಸಿಯೇಷನ್ ಬಂದಾಗ ನೀವು ಇದೆಲ್ಲ ಬರಿತಾ ಕೂತ್ಕೊಳ್ಳಂಗಿಲ್ಲ. ನಾನು ಆಕ್ಚುಲಿ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ನೀವು ಡೈರೆಕ್ಟ್ ಆಗಿ dy by dx ಅಂದ್ರೆ ಡೈರೆಕ್ಟ್ ಆನ್ಸರ್ ಬರೆದು ಬಿಡ್ಬೇಕು. ಹೇಳ್ತೀನಿ ನೋಡಿ. ಈಗ d by dx b e to the power minus x. a ಆಚೆ ತಗೋಬೇಕಲ್ವಾ? a ಆಚೆ ತಗೊಂಡ್ರೆ d by dx e to the power x, b ಆಚೆ ತಗೊಂಡ್ರೆ d by dx e to the power minus x. a into d by dx e to the power x ಅಂದ್ರೆ e to the power x ಏನೆ, ಪ್ಲಸ್ b into d by dx e to the power minus x ಅಂದ್ರೆ minus e to the power minus x. a e to the power x minus b e to the power minus x, ಇದು dy by dx ಆಯ್ತು. ಈಗ ಇದನ್ನ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡ್ಬೇಕು. ಇದನ್ನ ಇನ್ನೊಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ಕೋತೀವಿ? d square y by dx square is equal to d by dx a e to the power x minus d by dx b e to the power minus x. a ಆಚೆ ಕಡೆ ತಗೊಂಡ್ರೆ d by dx e to the power x minus b ಆಚೆ ಕಡೆ ತಗೊಂಡ್ರೆ d by dx e to the power minus x. a ಇಂಟು ಇದು ಡಿಫರೆನ್ಶಿಯೇಟ್ ಮಾಡಿದ್ರೆ ಅದೇ ಬರುತ್ತೆ. ಮೈನಸ್ b ಇಂಟು ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ e to the power minus x ಅಂತ ಬರುತ್ತೆ. a ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ b e to the power minus x. ನೋಡಿ, ಇದು d square y by dx square. ನೋಡಿ, ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಬಂತು. ಎರಡನೇ ಸಲ ಡಿಫರೆನ್ಶಿಯೇಟ್ ಮಾಡಿದ್ರೆ ಪುನಃ ಪ್ರಶ್ನೆನೇ ಬಂತು. ನೋಡಿ, ಪುನಃ ಪ್ರಶ್ನೆನೇ ಬಂತು. ಅಂದ್ರೆ ಈ ಜಾಗಕ್ಕೆ ನಾವೇನ್ ಮಾಡ್ಬೋದು? y ಅಂತ ಬರೀಬಹುದು ಅಲ್ವಾ? ಯಾಕಂದ್ರೆ a e to the power x plus b e to the power minus x ಅಂದ್ರೆ y. ಇದನ್ನ ಈ ಕಡೆ ತಗೊಂಡ್ಬಂದ್ರೆ d square y by dx square minus y is equal to 0. This is the required differential equation. ನೋಡಿ, ಇದು ಬೇಕಾಗಿರ್ತಕ್ಕಂಥ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೋಡಿ, ನೀವೇನಪ್ಪಾ ಅಂದ್ರೆ ಇವೆಲ್ಲ ಬರಿತಾ ಕೂತ್ಕೊಳ್ಳಂಗಿಲ್ಲ ಎಕ್ಸಾಮ್ ಅಲ್ಲಿ. ನೋಡಿ, ಇದು y is equal to a e to the power x b e to the power minus x ಅಂದ್ರೆ ಒಂದೇ ಸಲ ಇದನ್ನ ಹೇಳ್ಬಿಡ್ಬೇಕು. a e to the power x ಇದು ಮೈನಸ್ ಬರುತ್ತೆ, ಮೈನಸ್ b. ನೋಡಿ, ಮುಗೀತು. ಇದನ್ನ ಈ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು. ಆಮೇಲೆ y ಹಾಕೊಂಡು y ನ ಈ ಕಡೆ ತಂದ್ಬಿಟ್ರೆ d square y by dx square minus y is equal. This is the required differential equation. ನೋಡಿ, ಇದೇ ತರನೇ ನಿಮ್ಗೆ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ, ಈಗ ನಿಮಗೆ ಡಿಪ್ಲೊಮಾ CET ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. 14ಕ್ಕೆ ಇದೆ. ನೀವು ನನ್ನ ವಿಡಿಯೋಗಳನ್ನ ಜಾಸ್ತಿ ನೋಡಬೇಕು. ಡಿಪ್ಲೊಮಾ CET ಬಗ್ಗೆ ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಈ M1 M2 ನೋಡ್ದಂಗೆ ಇದನ್ನು ನೋಡಬೇಕು. ಬೇರೆಯವ್ರಿಗೆ ಶೇರ್ ಮಾಡಬೇಕು. ಆಮೇಲೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಸಿ ಬೆಳೆಸಬೇಕು ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಯಾರ್ಯಾರು CET ಪ್ರಿಪೇರ್ ಆಗ್ತಿದ್ರು ಅವ್ರಿಗೆಲ್ಲ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಒಳ್ಳೆ ರ್ಯಾಂಕ್ ಬರಲಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಥ್ಯಾಂಕ್ ಯು.